ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟನಾರಾಯಣ ಮಿರಿಯಮ್ ಅಂತೇಳಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿಂಧನೂರಿನಲ್ಲಿ ವಾಣಿಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾವಿವತ್ತು BCom 2ನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ನ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ನಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಡಿಪಾರ್ಟ್ಮೆಂಟಲ್ ಆ್ಯಂಡ್ ಬ್ರಾಂಚ್ ಅಕೌಂಟ್ಸ್, ಡಿಪಾರ್ಟ್ಮೆಂಟಲ್ ಮತ್ತು ಬ್ರಾಂಚ್ ಅಕೌಂಟ್ನ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಕುರಿತು ಇವತ್ತು ನಾವು ಅಧ್ಯಯನ ಮಾಡೋಣ. ಡಿಫ್ರೆನ್ಸಸ್ ಬಿಟ್ವೀನ್ ಡಿಪಾರ್ಟ್ಮೆಂಟಲ್ ಆ್ಯಂಡ್ ಬ್ರಾಂಚ್ ಅಕೌಂಟ್. ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಮೀನ್ಸ್ ಇಟ್ ಈಸ್ ಎ ಸಿಸ್ಟಮ್ ಆಫ್ ಅಕೌಂಟಿಂಗ್ which maintains a separate book of account for every department or branch of a business enterprise. ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತಂದರೆ ಒಂದು ಸಂಸ್ಥೆಯ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕಪತ್ರಗಳನ್ನು ನಿರ್ವಹಿಸುವುದಕ್ಕೆ ನಾವೇನಂತ ಕರಿತೀವಿ, ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಕರಿತೀವಿ. ಬ್ರಾಂಚ್ ಅಕೌಂಟಿಂಗ್ ಈಸ್ ಎ ಬುಕ್ ಕೀಪಿಂಗ್ ಸಿಸ್ಟಮ್ which separate accounts are maintained for each branch or operating location of an organization. Branch accounting is a bookkeeping system in which separate accounts are maintained for each branch. ಇಲ್ಲಿ ಬ್ರಾಂಚ್ ಅಕೌಂಟಿಂಗ್ ಅಂತಂದರೆ ಪ್ರತಿಯೊಂದು ಶಾಖೆಗೂ ಪ್ರತ್ಯೇಕವಾಗಿರ್ತಕ್ಕಂತಹ ಲೆಕ್ಕಪತ್ರಗಳನ್ನು ನಿರ್ವಹಿಸುವುದಕ್ಕೆ ನಾವೇನಂತ ಕರಿತೀವಿ, ಬ್ರಾಂಚ್ ಅಕೌಂಟಿಂಗ್ ಅಂತ ಕರಿತೀವಿ. ಇಲ್ಲಿ ಎರಡನೆಯ ಡಿಫ್ರೆನ್ಸ್ ಏನಪ್ಪ ಅಂದರೆ, ಆನ್ ದಿ ಬೇಸಿಸ್ ಆಫ್ ಲಿಂಕೇಜ್ ಡಿಪಾರ್ಟ್ಮೆಂಟ್ಸ್ ಆರ್ ಅಟ್ಯಾಚ್ಡ್ ವಿತ್ ದಿ ಮೇನ್ ಆರ್ಗನೈಜೇಷನ್ ಅಂಡರ್ ಎ ಸಿಂಗಲ್ ರೂಫ್. ಡಿಪಾರ್ಟ್ಮೆಂಟ್ಸ್ ಆರ್ ಅಟ್ಯಾಚ್ಡ್ ವಿತ್ ದಿ ಮೇನ್ ಆರ್ಗನೈಜೇಷನ್ ಅಂಡರ್ ಎ ಸಿಂಗಲ್ ರೂಫ್. ಆ ಡಿಪಾರ್ಟ್ಮೆಂಟ್ಸ್ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂತಹ ವ್ಯವಹಾರಿಕ ಸಂಸ್ಥೆಯ ಜೊತೆಯಲ್ಲಿ ಅವುಗಳು ಏನಾಗಿರ್ತವೆ, ಕೂಡಿರ್ತವೆ. ಬ್ರಾಂಚಸ್ ಆರ್ ಸಪರೇಟ್ ಫ್ರಮ್ ದಿ ಮೇನ್ ಆರ್ಗನೈಜೇಷನ್. Main organization. Branches are located in the different areas, different places, but working under the head office. ಈ ಬ್ರಾಂಚಸ್ ಅನ್ನುವಂಥವುಗಳು ಏನಾಗಿರ್ತವೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಲೊಕೇಟ್ ಆಗಿರ್ತವೆ. ಅವುಗಳು ಸಪರೇಟ್ ಫ್ರಮ್ ದಿ ಮೇನ್ ಆರ್ಗನೈಜೇಷನ್ ಇರ್ತವೆ. ಡಿಪಾರ್ಟ್ಮೆಂಟ್ಸ್ ಅನ್ನುವಂಥವುಗಳು ಏನಾಗಿರ್ತವೆ, ಅಟ್ಯಾಚ್ಡ್ ವಿತ್ ದಿ ಮೇನ್ ಆರ್ಗನೈಜೇಷನ್ ಇರ್ತವೆ ಅನ್ನೋದು. ಥರ್ಡ್ ಒನ್ ಈಸ್ ಜಿಯೋಗ್ರಫಿಕಲ್ ಲೊಕೇಶನ್. ಡಿಪಾರ್ಟ್ಮೆಂಟ್ಸ್ ಆರ್ ನಾಟ್ ಜಿಯೋಗ್ರಫಿಕಲಿ ಸಪರೇಟೆಡ್. ಡಿಪಾರ್ಟ್ಮೆಂಟ್ಸ್ ಅನ್ನುವಂಥದ್ದು ಭೌಗೋಳಿಕವಾಗಿ ಪ್ರತ್ಯೇಕವಾಗಿರುವುದಿಲ್ಲ. ದೇ ಆರ್ ಅಟ್ಯಾಚ್ಡ್ ವಿತ್ ದಿ ಮೇನ್ ಆರ್ಗನೈಜೇಷನ್. ಆ ಮೇನ್ ಆರ್ಗನೈಜೇಷನ್ ಏನಿರ್ತದೋ ಅದರ ಜೊತೆಯಲ್ಲೇ ಇರ್ತದೆ. ಬ್ರಾಂಚಸ್ ಆರ್ ಜಿಯೋಗ್ರಫಿಕಲಿ ಸಪರೇಟೆಡ್. ದೇ ಆರ್ ಲೊಕೇಟೆಡ್ ಇನ್ ದಿ ಡಿಫರೆಂಟ್ ಏರಿಯಾಸ್. ಅವುಗಳ ಬ್ರಾಂಚಸ್ ಅನ್ನುವಂಥವುಗಳು ಏನಾಗಿರ್ತವೆ, ಭೌಗೋಳಿಕವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಆಗಿರ್ತವೆ. ಅಂಥವುಗಳಿಗೆ ನಾವೇನಂತ ಕರಿತೀವಿ, ಬ್ರಾಂಚಸ್ ಅಂತ ಕರಿತೀವಿ. ಟೈಪ್ಸ್. ದೆರ್ ಇಸ್ ನೋ ಕ್ಲಾಸಿಫಿಕೇಶನ್ ಆಫ್ ಡಿಪಾರ್ಟ್ಮೆಂಟ್ಸ್. ದ ಬ್ರಾಂಚಸ್ ಮೇ ಬಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್ ಬ್ರಾಂಚಸ್. ಇನ್ ಕೇಸ್ ಆಫ್ ಡಿಪಾರ್ಟ್ಮೆಂಟ್ಸ್ ದೆರ್ ಇಸ್ ನೋ ಕ್ಲಾಸಿಫಿಕೇಶನ್ ಆಫ್ ಡಿಪಾರ್ಟ್ಮೆಂಟ್ಸ್. ಅಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ ಅನ್ನುವಂಥದ್ದು ಇರೋದಿಲ್ಲ. ಅದೇ ಬ್ರಾಂಚಸ್ಗೆ ಬಂದಾಗ ದ ಬ್ರಾಂಚಸ್ ಮೇ ಬಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್ ಬ್ರಾಂಚಸ್. ಆ ಬ್ರಾಂಚಸ್ಗಳು ಅನ್ನುವಂಥದ್ದು ಏನಾಗಿರ್ತವೆ, ಸ್ವಾವಲಂಬಿ ಆಗಿರ್ಬೋದು ಅಥವಾ ಅವಲಂಬಿ ಬ್ರಾಂಚಸ್ಗಳಾಗಿರ್ತವೆ. ಅಂಡ್ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್. ಅನದರ್ ಬೇಸ್ ಈಸ್ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್. ಅಲೋಕೇಶನ್ ಆಫ್ ಡಿಪಾರ್ಟ್ಮೆಂಟ್ ಕಾಮನ್ ಎಕ್ಸ್ಪೆನ್ಸಸ್ ಈಸ್ ಎ ಟಫ್ ಜಾಬ್. ಇನ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಆನ್ ಎ ಸರ್ಟೆನ್ ಬೇಸಿಸ್. For the purpose of allocation of common expenses, it becomes a tough job to the accountant. ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನಲ್ಲಿ ವೆಚ್ಚಗಳನ್ನು ವಿಂಗಡಣೆ ಮಾಡುವಂಥದ್ದು ಅಥವಾ ಹಂಚಿಕೆ ಮಾಡುವಂಥದ್ದು ಏನಾಗಿದೆ, ಕಠಿಣಕರವಾಗಿರ್ತಕ್ಕಂಥ ಕೆಲಸ ಆಗಿದೆ. ಯಾಕಂದರೆ ಅವುಗಳನ್ನು ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಅದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಅದು ಕಷ್ಟಕರವಾಗ್ತದೆ. ಇನ್ ಕೇಸ್ ಆಫ್ ಬ್ರಾಂಚ್ ಅಕೌಂಟಿಂಗ್ there is no need of allocation of branch expenses. ಆದರೆ ಬ್ರಾಂಚ್ ಅಕೌಂಟಿಂಗ್ನಲ್ಲಿ ಆ ಎಕ್ಸ್ಪೆನ್ಸಸ್ಗಳನ್ನು ಅಲೋಕೇಟ್ ಮಾಡುವಂಥ ಅಗತ್ಯನೇ ಇಲ್ಲ. ಬಿಕಾಸ್ ಬ್ರಾಂಚ್ ವೈಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ಡ್. When the branch wise books of accounts are maintained, and on that time there is no need of allocation of branch expenses to other branches.
ಅಲ್ಲಿ ಆ ಬ್ರಾಂಚ್ನ ಎಲ್ಲ ಲೆಕ್ಕಪತ್ರಗಳನ್ನು ಅವೇ ನಿರ್ವಹಿಸ್ತಾ ಇರೋದ್ರಿಂದಾಗಿ ಅವುಗಳನ್ನು ಹಂಚಿಕೆ ಮಾಡುವ ಪ್ರಮೇಯನೇ ಬರೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಬೇಸ್ ಫಾರ್ ಡಿಫರೆನ್ಸ್ ಇಸ್ ರೀಕನ್ಸಿಲಿಯೇಷನ್. ಇನ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ no reconciliation is required because there is no central action account department. There is no central account division or section. But in case of branch accounting, to find out the net result of organization, the reconciliation of different branches is a main job. ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸೆಂಟ್ರಲೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಗತ್ಯ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿ ಯಾವುದೇ ರೀಕನ್ಸಿಲೇಷನ್ ಪ್ರಿಪೇರ್ ಮಾಡುವ ಅಗತ್ಯ ಇಲ್ಲ. ಬಟ್ ವೆರೇಸ್ ಇನ್ ಕೇಸ್ ಆಫ್ ಬ್ರಾಂಚ್ ಅಕೌಂಟಿಂಗ್ ರೀಕನ್ಸಿಲಿಯೇಷನ್ ಆಫ್ ಅಕೌಂಟ್ಸ್ ಇಸ್ ರಿಕ್ವೈರ್ಡ್ ಬಿಕಾಸ್ ಆಲ್ ದಿ ಬ್ರಾಂಚ್ ಅಕೌಂಟ್ ಆಕ್ಟಿವಿಟೀಸ್ ಆರ್ ಕನ್ಸರ್ನ್ಡ್ ಫಾರ್ ದಿ ಪರ್ಪಸ್ ಆಫ್ ಪ್ರಿಪೇರಿಂಗ್ ದಿ final accounts of whole organization, final accounts of the organization. ಒಂದು ಸಂಸ್ಥೆಯ ಎಲ್ಲ ಲೆಕ್ಕಪತ್ರಗಳನ್ನು ತಯಾರು ಮಾಡುವುದಕ್ಕಾಗಿ ಎಲ್ಲ ಬ್ರಾಂಚ್ಗಳ ಮಾಹಿತಿ ಅನ್ನುವಂಥದ್ದು ಏನಾಗ್ತದೆ ಅಲ್ಲಿ ಅಗತ್ಯವಾಗ್ತದೆ. ಅಂಡ್ ದಟ್ಸ್ ವೈ ಇಟ್ ರಿಕ್ವೈರ್ಡ್ ರೀಕನ್ಸಿಲಿಯೇಷನ್. ಆದ್ರಿಂದ ಅದಕ್ಕೆ ನಮ್ಗೆ ಏನ್ ಬೇಕಾಗ್ತದೆ ಅಂತಂದ್ರೆ ರೀಕನ್ಸಿಲಿಯೇಷನ್ ಅನ್ನುವಂಥದ್ದು ಬೇಕು. ನೆಕ್ಸ್ಟ್ ಟ್ರೇಡಿಂಗ್. Departmental trading with their head office is conducted under the same roof, although each department deals with a separate line of activity. Branch trading is conducted in different parts of the country under the head office dealing with usually the same line of activity. The trading of departmental accounting, the different departments deals with the different types of activities, different types of goods, whereas branches deals with the same line of activity. ಡಿಪಾರ್ಟ್ಮೆಂಟಲ್ ಅನ್ನುವಂಥದ್ದು ಅಕೌಂಟ್ ಅನ್ನುವಂಥದ್ದು ಟ್ರೇಡಿಂಗ್ ನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಏನಾಗ್ತವೆ, ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿರ್ತವೆ ಅಥವಾ ಬೇರೆ ಬೇರೆ ಸರಕುಗಳನ್ನ ವ್ಯವಹಾರದಲ್ಲಿ ತೊಡಗಿರ್ತವೆ. ಆದ್ರೆ ಬ್ರಾಂಚ್ ಅಕೌಂಟಿಂಗ್ ಅನ್ನುವಂಥದ್ದು ಏನಾಗಿರ್ತದೆ, ಹೆಡ್ ಆಫೀಸ್ನ ಅಡಿಯಲ್ಲಿ ಒಂದೇ ಏಕ ಪ್ರಕಾರವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನ ಅದೇನ್ ಮಾಡ್ತದೆ ಅಂತಂದ್ರೆ ಕೈಗೆತ್ಕೊಳ್ತದೆ. ಇಟ್ ಮೀನ್ಸ್ ಸೇಮ್ ಲೈನ್ ಆಫ್ ಆಕ್ಟಿವಿಟೀಸ್ ಟು ಬಿ ಅಂಡರ್ಟೇಕನ್ ಇನ್ ಬ್ರಾಂಚ್ ಅಕೌಂಟಿಂಗ್ ಬ್ರಾಂಚಸ್. ಆ ಬ್ರಾಂಚ್ ಅಕೌಂಟಿಂಗ್ ಅಥವಾ ಬ್ರಾಂಚಸ್ಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸೇಮ್ ಲೈನ್ ಆಫ್ ಆಕ್ಟಿವಿಟಿಯನ್ನ ಏನ್ ಮಾಡ್ತವೆ, ಅವುಗಳು ಕಂಡಕ್ಟ್ ಮಾಡ್ತವೆ. ವೆರಾಸ್ ಇನ್ ಕೇಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ದೇ ಡೀಲ್ಸ್ ವಿತ್ ಎ ಸಪರೇಟ್ ಲೈನ್ ಆಫ್ ಆಕ್ಟಿವಿಟಿ. ಡಿಪಾರ್ಟ್ಮೆಂಟಲ್ ಅನ್ನುವಂಥವುಗಳು ಏನಾಗ್ತವೆ, ವಿಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಕೈಗೊಳ್ಳುತ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಾಫಿಟಬಿಲಿಟಿ. The profitability position of department is seen with the larger picture of a parent organizational profit. The profitability position of department is seen with the larger picture of a parent organizational profit. The departmental profit is to be treated as a big aspect, considered as a big aspect and seen in the wider form in the organizational profit. The profitability of each branch is equally important and seen separately. ಇಲ್ಲಿ ಪ್ರಾಫಿಟಬಿಲಿಟಿ ಲಾಭಾಂಶ ಅನ್ನುವಂಥದ್ದನ್ನ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅದನ್ನ ಬೃಹತ್ ಪ್ರಮಾಣದಲ್ಲಿ ಅದನ್ನ ನೋಡ್ತೀವಿ. ಯಾಕಂದ್ರೆ ಈಚ್ ಡಿಪಾರ್ಟ್ಮೆಂಟ್ಸ್ ಆಕ್ಟಿವಿಟಿ ಇಸ್ ಟು ಬಿ ಮೆಜರ್ಡ್ ಸಪರೇಟ್ಲಿ. In case of branch accounting is also measured separately, but for the purpose of expansion of business, the departmental profits is to be considered at a greater level. Because if any department earning more profit on that time, the management expands its activities. Whereas in case of branch accounting, the profitability of each branch is equally considered and seen separately
for the purpose of assessing the performance of each branch. Next, methods of preparation of accounts. In case of departmental accounting, there are only two methods. Separate set of books are maintained and separate set of books are not maintained. In case of departmental accounting, there is only two methods. ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ನಲ್ಲಿ ಏನಾಗಿದೆ, ಎರಡು ವಿಧಾನಗಳನ್ನು ಮಾತ್ರ ಒಳಗೊಂಡಿದೆ. ಒಂದು, ಪ್ರಿಪರೇಷನ್ ಆಫ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಫಾರ್ ಈಚ್ ಡಿಪಾರ್ಟ್ಮೆಂಟ್. Another one is a separate set of books of departments are not maintained. The books of accounts are maintained as for the whole organization. ಇಲ್ಲಿ ಎರಡು ವಿಧಾನಗಳಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಲ್ಪಡುತ್ತದೆ. ಒಂದು, ಡಿಪಾರ್ಟ್ಮೆಂಟ್ ವೈಸು ಲೆಕ್ಕಪತ್ರಗಳನ್ನು ವ್ಯವಸ್ಥಾಪನೆ ಮಾಡುವಂಥದ್ದು. ಇನ್ನು ಒಂದು ಏನು ಮಾಡ್ತದೆ ಅಂದರೆ, ಇಡೀ ಸಂಸ್ಥೆಯ ಲೆಕ್ಕಪತ್ರಗಳನ್ನೇ ವಿಭಾಗವಾರು ಮಾಡದೇನೆ ಇಡೀ ಸಂಸ್ಥೆಯ ಲೆಕ್ಕಪತ್ರಗಳನ್ನು ನಿರ್ವಹಣೆ ಮಾಡುವಂಥದ್ದು. Whereas in case of branch accounting, there are various methods of preparation of accounts. There is a various methods of preparation of accounts. ಬ್ರಾಂಚ್ ಅಕೌಂಟಿಂಗ್ ನಲ್ಲಿ ಹಲವಾರು ವಿಧಾನಗಳಿದ್ದಾವೆ ಲೆಕ್ಕಪತ್ರಗಳನ್ನು ತಯಾರು ಮಾಡಲಿಕ್ಕೆ. ದೇರ್ ಇಸ್ ನೋ ಸಿಂಗಲ್ ಸಿಸ್ಟಮ್, ದೇರ್ ಇಸ್ ನೋ ಸಿಂಗಲ್ ಮೆಥಡ್. ಅಲ್ಲಿ ಕೇವಲ ಏಕಪ್ರಕಾರವಾಗಿರ್ತಕ್ಕಂಥ ವಿಧಾನ ಅನ್ನುವಂಥದ್ದಿಲ್ಲ. ಅಲ್ಲಿ ಹಲವಾರು ಪ್ರಕಾರವಾಗಿರ್ತಕ್ಕಂಥ ವಿಧಾನಗಳಿದ್ದಾವೆ. ಲೈಕ್ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್, ಡೆಟಾರ್ ಸಿಸ್ಟಮ್, ಫೈನಲ್ ಅಕೌಂಟ್ ಸಿಸ್ಟಮ್, ಹೋಲ್ಸೇಲ್ ಪ್ರೈಸ್ ಸಿಸ್ಟಮ್. ಇಲ್ಲಿ ಎರಡು ವಿಧಾನಗಳಿದ್ದಾವೆ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನಲ್ಲಿ. ದೇರ್ ಇಸ್ ಓನ್ಲಿ ಟೂ ಮೆಥಡ್ಸ್ ಫಾರ್ ಪ್ರಿಪೇರಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. Whereas in case of branch accounting, there are various methods for preparation of books of accounts. Next, accounts maintained. The accounts maintained are departmental trading and profit and loss account, general profit and loss account. In case of departmental accounting, most of the time departmental trading and profit and loss account is to be maintained for the purpose of ascertaining the efficiency of each and every department. Whereas in case of branch accounting, branch stock account, branch adjustment account, branch debtors account, branch expenses accounts are maintained. In case of departmental accounting, there is a branch trading and profit and loss accounts are maintained. In rare cases, general profit and loss account is prepared. Whereas in case of branch accounting, branch stock account, branch adjustment account, branch debtors account, and branch expenses accounts are maintained. Next, functional division. Base for difference is functional division. Functional division is possible in case of departmental concerns. Functional division is possible in case of departmental concern. Whereas in case of branch accounting, it is not possible. It is not possible. Then control. The chief executive who is to keep a constant watch over the department supervisor closely and supervisors effectively. In case of departmental accounting, the control is very easy because the chief executive or supervisors continuously supervises the departmental activities. Whereas in case of branch accounting, control is unpracticable. In case of a far off branch, since it is not possible for the head office to keep instant watch. The nature.
Departmental accounting is practically a segment of accounts. Departmental accounting is practically a segment of accounts. Branch accounts are a condensation of accounts. Condensation of accounts. Next, expensive. These are comparatively less costly. As a small team of accountants can be appointed to maintain the books of accounts in case of departmental accounting. Whereas in case of branch accounting, branch accounts are costly to maintain because it involves a big team of accountants to maintain accounts for each branch. To maintain accounts for each branch. Means in case of departmental accounting it is less expensive, whereas in case of branch accounting it is expensive because it required a big team for the purpose of maintaining the books of accounts of a particular branch. Purpose. The purpose of the department is to improve operational activities and business performance. The main objective of departmental accounting is to be improving the performance of each and every department of the organization. The purpose of branch is to business expansion and to face competition. Whereas in case of branch accounting, the purpose is to be expansion of business activities by establishing branches in various locations and with the aim to face the competition and for acquiring the market share. ಏನಪ್ಪ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ನ ಉದ್ದೇಶ ಏನಪ್ಪ, ಇದರ ಪರ್ಪಸ್ ಏನಪ್ಪ ಅಂತಂದರೆ ಇಂಪ್ರೂವ್ ದಿ ಆಪರೇಷನಲ್ ಆಕ್ಟಿವಿಟೀಸ್ ಆ್ಯಂಡ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ಆಪರೇಷನಲ್ ಆಕ್ಟಿವಿಟೀಸ್ಗಳನ್ನು ಇಂಪ್ರೂವ್ ಮಾಡುವಂಥದ್ದು, ವ್ಯವಹಾರದ ಪರಿಸ್ಥಿತಿಯನ್ನು ಸುಧಾರಿಸುವಂಥದ್ದು. ಬ್ರಾಂಚಿಂದ ಏನಪ್ಪ ಅಂದರೆ ಎಕ್ಸ್ಪ್ಯಾನ್ಷನ್, ವ್ಯವಹಾರವನ್ನು ವಿಸ್ತರಣೆ ಮಾಡುವಂಥದ್ದು, ಪೈಪೋಟಿಯನ್ನು ಎದುರಿಸುವಂಥದ್ದು, ಮಾರುಕಟ್ಟೆಯನ್ನು ಗಳಿಕೆ ಮಾಡುವಂಥದ್ದು. ಇದೆಲ್ಲ ಏನಾಗಿರ್ತದೆ ಅಂದರೆ ಬ್ರಾಂಚ್ ಅಕೌಂಟಿಂಗ್ನ ಉದ್ದೇಶ ಆಗಿರ್ತದೆ. ದೀಸ್ ಆಲ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ branch accounting and departmental accounting. These all are the main differences between the department and branch accounts. Thank you.